ಬೆಂಗಳೂರಿನ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಆರೋಪಿಗಳನ್ನ ಇದೀಗ ಬೆಂಗಳೂರಿನಿಂದ ಶಿಫ್ಟ್ ಮಾಡಲಾಗ್ತಾ ಇದೆ ಶಿವಮೊಗ್ಗಕ್ಕೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಕರಣದ ಆರೋಪಿಯನ್ನ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ ಎನ್ಐಎ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿವಮೊಗ್ಗಕ್ಕೆ ಎನ್ಐಎ ಅಧಿಕಾರಿಗಳು ಕರೆತಂದಿದ್ದಾರೆ. ಪ್ರಕರಣದ ಆರೋಪಿ ಶಾಹಿದ್ ಖಾನ್ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇದೀಗ ಎನ್ಐಎ ಅಧಿಕಾರಿಗಳು ನಿಷೇಧಿತ ಪಿಎಫ್ಐ ಸಂಘಟನೆ ಮುಖಂಡನಾಗಿದ್ದಂತಹ ಶಾಹಿದ್ ಖಾನ್ ತಂದೆ ಶಿವಮೊಗ್ಗದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಕೇಳಿಕೊಂಡಿದ್ದ. ಆತನ ಮನವಿಯ ಮೇರೆಗೆ ಇದೀಗ ಎನ್ಐಎ ಪೊಲೀಸರು ಆತನನ್ನ ಕರೆ ತಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಶಾಹಿದ್ ಖಾನ್ ತಂದೆ ಅನ್ವರ್ ಖಾನ್ ಮೃತಪಟ್ಟಿದ್ರು. ಶಿವಮೊಗ್ಗದ ಲಷ್ಕರ್ ಮೊಹಲ್ಲಾದ ಶಿವಾಜಿ ರಸ್ತೆಯ ನಿವಾಸಿ ಅನ್ವರ್ ಖಾನ್ ತಂದೆ ಅನ್ವರ್ ಖಾನ್ ಅಂತ್ಯ ಸಂಸ್ಕಾರದ ಬಳಿಕ ಶಾಹಿದ್ ಖಾನ್ ಅನ್ನ ಎನ್ಐಎ ಅಧಿಕಾರಿಗಳು ವಾಪಸ್ ಕರೆದುಕೊಂಡು ಹೋಗ್ಲಿಕ್ಕಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಶಾಹಿದ್ ಖಾನ್ ಅನ್ನ ಕರೆತಂದಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎನ್ಐಎ ಟೀಮ್ ಯಾವ ರೀತಿಯಾಗಿ ಆತನನ್ನ ಕರೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. 2021 ಫೆಬ್ರವರಿಯಲ್ಲಿ ನಡೆದಿದ್ದಂತಹ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆಯ ನಂತರ ಶಿವಮೊಗ್ಗದಲ್ಲಿ ಶಾಹಿದ್ ಖಾನ್ ಅನ್ನ ವಶಕ್ಕೆ ಪಡೆದುಕೊಂಡಿತ್ತು ಎನ್ಐಎ ಟೀಮ್. ನೋಡಿ, ಬೆಂಗಳೂರಿನ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಆಗಿತ್ತಲ್ಲ, ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈ ಆರೋಪಿಯನ್ನ ಜೈಲಿಗೆ ಹಟ್ಟಿದ್ರು, ಮತ್ತೆ ತನಿಖೆಯನ್ನ ಕೂಡ ನಡೆಸಿದ್ರು. ಶಾಹಿದ್ ಖಾನ್ ತನಿಖೆಯನ್ನ ಕೂಡ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಆತ ಇದ್ದ. ಇದೀಗ ನಿನ್ನೆ ಮಧ್ಯಾಹ್ನ ಅವರ ತಂದೆ ತೀರ್ಕೊಂಡಿದ್ದಾರೆ ಅನ್ವರ್ ಖಾನ್ ಅವರು. ಸೊ ಹಾಗಾಗಿ ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಇದೀಗ ಶಾಹಿದ್ ಖಾನ್ನನ್ನ ಶಿವಮೊಗ್ಗಕ್ಕೆ ಎನ್ಐಎ ಅಧಿಕಾರಿಗಳು ಬಿಗಿ ಭದ್ರತೆಯಿಂದ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ರಿ. ಅದರ ಜೊತೆಗೆ ಯಾವ ರೀತಿಯಾಗಿ ಅನ್ವರ್ ಖಾನ್ ಅವರ ಮನೆಯ ಮುಂದೆ ಜನ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲೂ ಕೂಡ ಎಸ್ಕೇಪ್ ಆಗದ ರೀತಿಯಾಗಿ ಆತನನ್ನ ಇದೀಗ ಎನ್ಐಎ ಅಧಿಕಾರಿಗಳು ಕಾಯಬೇಕಾಗಿದೆ, ಆತನನ್ನ ನೋಡ್ಕೊಳ್ಬೇಕಾಗಿದೆ. ಒಂದು ಚೂರು ಯಾಮಾರಿದ್ರೂ ಎಸ್ಕೇಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಪಿಗಳಿಗೆ ಎಸ್ಕೇಪ್ ಆಗುವುದೇನು ಬಹಳ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಬೇಕಾದ್ರೂ ಅವರು ಎಲ್ಲಿ ಬೇಕಾದ್ರೂ ಎಸ್ಕೇಪ್ ಆಗಬಹುದು, ಅಥವಾ ಆತನ ಸಹಚರರು, ಆತನ ಸ್ನೇಹಿತರು ಮತ್ತೆ ಈ ಉಗ್ರ ಸಂಘಟನೆಯವರು ಕೂಡ ಆತನಿಗೆ ಸಾಥ್ ಕೊಟ್ಟರೂ ಕೊಡಬಹುದು, ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಎನ್ಐಎ ಅಧಿಕಾರಿಗಳು ಇದೀಗ ಬಿಗಿ ಭದ್ರತೆಯಿಂದ ಕರೆತರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಬ್ಬರು ಪೊಲೀಸ್ ಅಧಿಕಾರಿಗಳು ಆ ಕಡೆ ಈ ಕಡೆ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ಕೊಂಡು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೀನ್ ಪುರದಾಳ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ನವೀನ್, ನಿನ್ನೆ ಮಧ್ಯಾಹ್ನ ಅನ್ವರ್ ಖಾನ್ ಅವರ ಸಾವಾಗಿದೆ. ಇದೀಗ ಶಾಹಿದ್ ಖಾನ್ ಅನ್ನ ಕರ್ಕೊಂಡು ಬಂದಿದ್ದಾರೆ ಎನ್ಐಎ ಅಧಿಕಾರಿಗಳು. ಸದ್ಯಕ್ಕೆ ಬಿಗಿ ಭದ್ರತೆ ಯಾವ ರೀತಿಯಾಗಿ ಇದೆ ಅನ್ನೋದು ಪ್ರಶ್ನೆಯಾಗುತ್ತೆ. ಎಷ್ಟು ಗಂಟೆಗೆ ಅಂತ್ಯ ಸಂಸ್ಕಾರ ಆಗತ್ತೆ, ಈ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಹೌದು ರಮ್ಯಾ, ಏನು ಬೆಂಗಳೂರಿನ ಕೆಜಿಹಳ್ಳಿ ಡಿಜಿಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನು 2021 ಫೆಬ್ರವರಿಯಲ್ಲಿ ಕೆಜಿಹಳ್ಳಿ ಡಿಜಿಹಳ್ಳಿ ಗಲಭೆ ಆಗಿತ್ತು. ಆ ಗಲಭೆಯಲ್ಲಿ 200ಕ್ಕೂ ಹೆಚ್ಚು ಜನರನ್ನ ಎನ್ಐಎ ಪೊಲೀಸ್ ವಶಕ್ಕೆ ಪಡೆದುಕೊಂಡಿದ್ರು. ಅದರಲ್ಲಿ ಶಿವಮೊಗ್ಗ ಮೂಲದ ನಿಷೇಧಿತ ಪಿಎಫ್ಐ ಸಂಘಟನೆಯ ಶಾಹಿದ್ ಖಾನ್ ಅನ್ನು ಕೂಡ ಪೊಲೀಸ್ ವಶಕ್ಕೆ ಪಡೆದುಕೊಂಡಿದ್ರು. ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು. ಈ ನಡುವೆ ಶಾಹಿದ್ ಖಾನ್ ಅವರ ತಂದೆ ಅನ್ವರ್ ಖಾನ್ ನಿನ್ನೆ ಮಧ್ಯಾಹ್ನ ಶಿವಮೊಗ್ಗದ ಲಷ್ಕರ್ ಮೂಲದ ನಿವಾಸಿಯಾಗಿರುವಂತಹ ಲಷ್ಕರ್ ಮೂಲದ ಶಿವಾಜಿ ರಸ್ತೆಯ ನಿವಾಸಿ ಅನ್ವರ್ ಖಾನ್ ನಿನ್ನೆ ಮಧ್ಯಾಹ್ನ ಮೃತಪಟ್ಟಿದ್ರು. ಹಾಗಾಗಿ ಅವರನ್ನ ಏನು ಅವರ ತಂದೆ ಅಂತ್ಯ ಸಂಸ್ಕಾರಕ್ಕಾಗಿ ಶಾಹಿದ್ ಖಾನ್ಗೆ ಒಂದಷ್ಟು ಅವಕಾಶವನ್ನ ಕೇಳ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಎನ್ಐಎ ಪೊಲೀಸರು
ಆತನನ್ನ ಶಿವಮೊಗ್ಗ ರಾತ್ರಿ ಏನು ಬೆಳಗಿನ ಜಾವ ಕರ್ಕೊಂಡು ಬಂದಿದ್ರು. ಈಗಾಗಲೇ ತಂದೆಯ ಅಂತ್ಯ ಸಂಸ್ಕಾರವನ್ನ ಕೂಡ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಸಮೀಪ ಇರುವಂತಹ ಏನು ಇದು ಕಬರ್ಸ್ಥಾನದಲ್ಲಿ ಲಷ್ಕರ್ ಮೂಲದ ಏನು ಈ ಒಂದು ಶಾಹಿದ್ ಖಾನ್ ಅವರ ತಂದೆ ಅಂತ್ಯ ಸಂಸ್ಕಾರ ಕೂಡ ಮುಗ್ದಿರುವಂತದ್ದು. ಹಾಗಾಗಿ ಆತನನ್ನ ಮನೆಯ ಬಳಿ ಕರ್ಕೊಂಡು ಬಂದು ತಕ್ಷಣ ಏನು ಪೊಲೀಸರು ಮತ್ತೆ ವಾಪಸ್ ಅಂದ್ರೆ ಏನು ಪರಪ್ಪನ ಅಗ್ರಹಾರದಿಂದ ಶಾಹಿದ್ ಖಾನ್ ಕರ್ಕೊಂಡು ಬಂದಿದ್ರು. ಮತ್ತೆ ಪರಪ್ಪನ ಅಗ್ರಹಾರದ ಈಗಾಗಲೇ ಕರ್ಕೊಂಡು ಕೂಡ ಹೊರಟಿರುವಂತದ್ದು. ಮುಖ್ಯವಾಗಿ ಅನ್ವರ್ ಖಾನ್ ಏನು ಮೃತಪಟ್ಟಿದ್ರು ಆ ಹಿನ್ನೆಲೆ ಕರ್ಕೊಂಡು ಬಂದಿದ್ದಕ್ಕೆ ಈಗಾಗಲೇ ಶಾಹಿದ್ ಖಾನ್ ಅಂದ್ರೆ ಆತ ತೆರಳುವ ವೇಳೆ ಕೂಡ ಸ್ಥಳೀಯರ ಜೊತೆ ಒಂದಷ್ಟು ಮಾತನಾಡಿರುವಂತದ್ದು. ಮುಖ್ಯವಾಗಿ ಪೊಲೀಸರು ಕೂಡ ಆತನನ್ನ ಬಿಗಿ ಭದ್ರತೆಯಲ್ಲಿ ಕರ್ಕೊಳ್ಳುವ ಕೆಲಸವನ್ನ ಮಾಡಿದ್ರು. ಸ್ಥಳೀಯ ಯುವಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಕೂಡ ಮಾಡಿದ್ರ ಜೊತೆಗೆ ಮಹಿಳೆ ಕೂಡ ಏನು ಶಾಹಿದ್ ಖಾನ್ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಆತನ ಎದುರಿಗೆ ಬಂದು ಕಣ್ಣೀರಿಡೋ ಕೆಲಸವನ್ನ ಕೂಡ ಮಹಿಳೆ ಕೂಡ ಮಾಡಿರುವಂತ ಜೊತೆಗೆ ಪೊಲೀಸರು ವಾಹನದಲ್ಲಿ ಕೂರಿಸಿದ ಸಂದರ್ಭದಲ್ಲೂ ಕೂಡ ಶಾಹಿದ್ ಖಾನ್ ಏನು ಒಂದಷ್ಟು ಬೆಂಬಲಿಗ ಯುವಕರುಗಳಿದ್ರು ಅವರು ಕೂಡ ಪೊಲೀಸ್ ವಾಹನದ ಸುತ್ತಲೂ ಕೂಡ ನಿಂತ್ಕೊಂಡು ತಕ್ಷಣವೇ ಪೊಲೀಸರು ಶಾಹಿದ್ ಖಾನ್ ಕರ್ಕೊಂಡು ಈಗಾಗಲೇ ಬೆಂಗಳೂರು ಹತ್ರ ಕೂಡ ಹೊರಟಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.